ನಮಸ್ಕಾರ. ನಾವು SHG ರೆಗ್ಯುಲರ್ ಮೀಟಿಂಗ್ನಲ್ಲಿ ಗ್ರೂಪ್ ಟ್ರಾನ್ಸಾಕ್ಷನ್ ನೋಡ್ತಾ ಇದ್ವಿ. ಗ್ರೂಪ್ ಟ್ರಾನ್ಸಾಕ್ಷನ್ನಲ್ಲಿ ಈಗ ನಾವು ಎಕ್ಸ್ಪೆಂಡಿಚರ್ ಆ್ಯಂಡ್ ಪೇಮೆಂಟನ್ನು ನೋಡೋಣ. ಖರ್ಚು ಮತ್ತು ಪೇಮೆಂಟ್ ಪಾವತಿಯನ್ನು ನಾವು ನೋಡೋಣ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಪೇಯ್ಡ್ ಟು ಇಲ್ಲಿ ನಾವು VO CLF ಬ್ಯಾಂಕ್ ಅದರ್ಸ್ ಈ ಥರ ಆಪ್ಷನ್ ಕಾಣ್ಬೋದು. VO ನೋಡೋಣ. VO ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಇಂಟ್ರೆಸ್ಟ್ ಪೇಯ್ಡ್ ಆನ್ ಲೋನ್ಸ್, ವಿವೋಸ್, ಮೆಂಬರ್ಶಿಪ್ ಫೀಸ್ ಪೇಯ್ಡ್, ಮೆಂಬರ್ ಕಾಂಟ್ರಿಬ್ಯೂಷನ್ ಇನ್ ವಿವೋ ಈ ಥರ ಆಪ್ಷನ್ ಇದೆ. ಇಲ್ಲಿ ನಾವು ಇಂಟ್ರೆಸ್ಟ್ ಪೇಯ್ಡ್ ಆನ್ ಲೋನ್ಸನ್ನು ಎಂಟ್ರಿ ಮಾಡೋ ಹಾಗಿಲ್ಲ. ಯಾಕಂದರೆ ನಾವು ರೆಗ್ಯುಲರ್ ಮೀಟಿಂಗ್ನಲ್ಲಿ ಆ್ಯಕ್ಟಿವ್ ಲೋನ್ನಲ್ಲಿ ಇಂಟ್ರೆಸ್ಟ್ ಮತ್ತು ಬಡ್ಡಿ ಮತ್ತು ಅಸಲನ್ನು ಒಟ್ಟಿಗೆ ಪೇ ಮಾಡೋದ್ರಿಂದ ಇಲ್ಲಿ ನಮಗೆ ಈ ಆಪ್ಷನಲ್ಲಿ ಎಂಟ್ರಿ ಮಾಡುವ ಅವಕಾಶ ಇಲ್ಲ. ಇದು ಕಟ್ ಆಫಲ್ಲಿ ಮಾತ್ರ ನಮಗೆ ಯೂಸ್ ಆಗುತ್ತೆ. ಸೊ ಇಲ್ಲಿ ನಾವು ಇಂಟ್ರೆಸ್ಟ್ ಪೇಯ್ಡ್ ಆನ್ ಲೋನ್ಸ್ ವಿವೋ ಎಂಟ್ರಿ ಮಾಡೋಕ್ಕೆ ನಮಗೆ ಇಲ್ಲಿ ಬರೋದಿಲ್ಲ. ಸೊ ಮೆಂಬರ್ಶಿಪ್ ಫೀಸ್ ಇದ್ದರೆ ನಾವಿಲ್ಲಿ ಎಂಟ್ರಿ ಮಾಡ್ಬೋದು. ಹಾಗೆ ಮೆಂಬರ್ ಕಾಂಟ್ರಿಬ್ಯೂಷನ್ ಇನ್ ವಿವೋ ಇದ್ದರೆ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಆಪ್ಷನ್ CLF ನೋಡೋಣ. CLFನಲ್ಲಿ ಕೂಡ ಸೇಮ್ ಇಂಟ್ರೆಸ್ಟ್ ಪೇಯ್ಡ್ ಆನ್ ಲೋನ್ಸ್, CLFs, ಮೆಂಬರ್ಶಿಪ್ ಫೀಸ್ ಪೇಯ್ಡ್, ಇಂಟ್ರೆಸ್ಟ್ ಪೇಯ್ಡ್ ಆನ್ ಲೋನ್ಸ್ ನಾವಿಲ್ಲಿ ಎಂಟ್ರಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದು ಆಪ್ಷನ್ ಕಟ್ ಆಫಿಗೆ ಮಾತ್ರ. ನೆಕ್ಸ್ಟ್ ಬ್ಯಾಂಕ್ನಲ್ಲಿ ನಾವು ಪೇಮೆಂಟ್ ಆಪ್ಷನಲ್ಲಿ ಇಂಟ್ರೆಸ್ಟ್ ಪೇಯ್ಡ್ ಆನ್ ಬ್ಯಾಂಕ್ ಲೋನ್ ಸೇಮ್ ಇಲ್ಲಿ ಕೂಡ ಹಾಗೆಯೇ ನಾವು ಬ್ಯಾಂಕ್ ಲೋನನ್ನು ರಿಪೇಮೆಂಟ್ ಮಾಡುವಾಗ ಇಂಟ್ರೆಸ್ಟ್ ಸೇರಿಸಿ ಬಡ್ಡಿಯನ್ನು ಸೇರಿಸಿ ಅಸಲು ಕಟ್ಟೋದ್ರಿಂದ ಇಲ್ಲಿ ಎಂಟ್ರಿ ಮಾಡೋಕ್ಕಾಗಲ್ಲ. ಬ್ಯಾಂಕ್ ಚಾರ್ಜ್ ನಾವು ಎಂಟ್ರಿ ಮಾಡ್ಬೋದು. SMS ಚಾರ್ಜ್ ಇರ್ಬೋದು ಅಥವಾ ಚೆಕ್ ಇಶ್ಯೂ ಚಾರ್ಜ್ ಇರ್ಬೋದು. ಅವುಗಳನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ಸೇವ್ ಕೊಟ್ಟಾಗ ಡಾಟಾ ಸೇವ್ ಸಕ್ಸಸ್ಫುಲಿ. ಸೊ ಮತ್ತೆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಇನ್ನೊಂದು ಆಪ್ಷನ್ ಅದರ್ಸ್ ಇದೆ. ಅದರ್ಸಲ್ಲಿ ಪೇಮೆಂಟ್ ಆಪ್ಷನ್ಸ್ ಸುಮಾರು ಇದ್ದಾವೆ. ಇಲ್ಲಿ ಡ್ರಾಪ್ ಡೌನಲ್ಲಿ ನೀವು ನೋಡ್ಬೋದು. ಇಲ್ಲಿ ಬುಕ್ ಕೀಪರ್ ಪೇಮೆಂಟ್ ಹಾಕೋಣ. ಮೋಡ್ ಆಫ್ ಪೇಮೆಂಟ್ ಕ್ಯಾಶು ಅಮೌಂಟನ್ನು ಇಲ್ಲಿ ಎಂಟ್ರಿ ಮಾಡಿ ಸೇವ್ ಕೊಟ್ಟಾಗ ಡಾಟಾ ಸೇವ್ ಸಕ್ಸಸ್ಫುಲಿ ಇಲ್ಲಿ ಸೇವ್ ಆಗುತ್ತೆ. ಮತ್ತೆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಮತ್ತೆ ಅದರ್ಸ್ ಆಪ್ಷನ್ ನೋಡೋಣ. ಹೀಗೆ ಅದರ್ಸಲ್ಲಿ ಬುಕ್ ಕೀಪರ್ ಪೇಮೆಂಟ್ ಇರ್ಬೋದು, ಇತರೆ ಪೇಮೆಂಟ್ಗಳಿರ್ಬೋದು, ಕ್ಯಾಡ್ರ್ ಪೇಮೆಂಟ್ ಈ ಥರ ಯಾವುದೇ ಖರ್ಚುಗಳನ್ನು ಕೂಡ ನಾವಿಲ್ಲಿ ಈ ಆಪ್ಷನಲ್ಲಿ ನಾವು ತಗೊಂಡು ಎಂಟ್ರಿ ಮಾಡ್ಬೋದು. ಧನ್ಯವಾದಗಳು.